ಗಳನ್ನ ಜೋಕ್ಸ್ ಆಗಿ ಅಥವಾ ಏನೋ ಒಂದು ತೋರಿಸ್ತಾರೆ. ಬಟ್ ಇವರು ತನ್ನ ಭಾಗ ಆಗಿ ಮಾಡ್ಕೊಂಡಿದ್ದಾರೆ, ಅದು ಇಂಪಾರ್ಟೆಂಟ್. ಮತ್ತೆ ಅದರ ಕಲಾತ್ಮಕತೆ ಬಗ್ಗೆ ಅಥವಾ ಫೇಲ್ ಪಾಸ್ ಬಗ್ಗೆ ನಾನೇನು ಕಮೆಂಟ್ಸ್. ಥ್ಯಾಂಕ್ ಯು. ಇದೆ ಅದು ಮಾತಾಡಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾತಾಡ್ಬೇಕಂತ. ನಮ್ಮ ಟ್ರಾನ್ಸ್ಜೆಂಡರ್ಸ್ ಮೇಲೆ ತುಂಬಾ ಒಂದು ಗೌರವಿತವಾದ ಒಂದು ಪಾತ್ರಗಳು ಮಾಡಿದ್ದಾರೆ ಎಲ್ಲರೂ. ನೀತು ಆಗಿರ್ಬೋದು ಮತ್ತೆ ಇತರೆ ಟ್ರಾನ್ಸ್ಜೆಂಡರ್ಸ್ ಮಹಿಳೆಯರು. ನನಗೆ ತುಂಬಾ ಖುಷಿ ಆಯ್ತಪ್ಪ. ಆ ಮಗು ಹೀರೋಗೆ ಮುಂದಕ್ಕೆ ಇನ್ನೊಂದು ಭವಿಷ್ಯ ಸಿಗ್ಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಹೌದು, ನಾವು ಹೋಗ್ತಾ ಇರ್ತೀವಿ, ಅದನ್ನ ನಾ ಹೇಳ್ಬೇಕಾಗಿಲ್ಲ, ತೋರಿಸಿದ್ದಾರೆ ಅವರೇನೆ. ತುಂಬಾ ಖುಷಿ ಆಗ್ತದೆ. ಇಷ್ಟ ಆಯ್ತು. ಇಂಟರ್ವಲ್ ಆದ್ಮೇಲೆ ಇನ್ನ ಸಖತ್ತ ಬಂತು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಏನಾಗುತ್ತೆ ಏನು ಅಂತ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಇಷ್ಟ ಆಯ್ತು, ಖುಷಿ ಆಯ್ತು. ಏನು ಹೇಳ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ, ಆ ತರ ತುಂಬಾ ಖುಷಿ ಆಯ್ತು. ನಾನು ಸಖತ್ತಾಗಿದೆ, ಎಲ್ಲರೂ ಬಂದು. ನಮ್ಮ ಸೀನಿಯರ್ಗಳವ್ರು ಎಲ್ಲರೂ ಚೆನ್ನಾಗಿದೆ, ಇಷ್ಟ ಆಯ್ತು. ಇದೇ ತರ ಇನ್ನು ಫಿಲಮು ಚೆನ್ನಾಗಿ ಇನ್ನು ಹಿಟ್ ಆಗ್ಲಿ, ಚೆನ್ನಾಗಿ ಬರ್ಲಿ. ತುಂಬಾ ಇಷ್ಟ ಆಯ್ತು. ಎಲ್ಲ ಮೆಸೇಜ್ ಒಂದೊಂದು ಫಿಲಮ್ ಅಲ್ಲಿ ಒಂದೊಂದು ಮೆಸೇಜ್ ಇರುತ್ತೆ. ಇದರಲ್ಲಿ ಆಲ್ ರೌಂಡ್ ಮೆಸೇಜ್ ಇದೆ. ಯಾಕೆಂದ್ರೆ ಒಂಥರ ಅದು ಮಹಾಭಾರತ ಸ್ಟೋರಿ ಅಲ್ವಾ. ಎಲ್ರು ಶಿಖಂಡಿ ಅಂದ್ರೆ ಏನೋ ಅನ್ಕೋಬಿಟ್ಟಿದ್ರು. ಇದು ಆ ತರ ಅಲ್ಲ. ಶಿಖಂಡಿ ಅಂದ್ರೆ ಒಂಥರ ಮಂಗಳ ಮುಖ್ಯರ ದೈವ ಶಕ್ತಿ ಇದೆ, ಮತ್ತೆ ಎಲ್ಲಮ್ಮ ದೇವಿ ಶಕ್ತಿ ಇದೆ, ಮತ್ತೆ ಫ್ಯಾಮಿಲಿ ನೋಡಕ್ಕೆ ತುಂಬಾ ಮೆಸೇಜಸ್ ಇದೆ. ಬಹಳ ಚೆನ್ನಾಗಿದೆ ಅಂದ್ರೆ ಎಲ್ಲರೂ ಚೆನ್ನಾಗಿ ಒಪ್ಕೋಬಹುದು. ಇದನ್ನ ಕಾಂತಾರ ಸೆಕೆಂಡ್ ಕಾಂತಾರ ತರ ಫಿಲಮ್ ಇದೆ ಸರ್. ಇದು ತುಂಬಾ ಚೆನ್ನಾಗಿರೋ ಮೂವಿ. ಸ್ಟೋರಿ ತುಂಬಾ ಚೆನ್ನಾಗಿದೆ. ಮೆಸೇಜಸ್ ಅಂತೂ ಬಹಳ ಮೆಸೇಜಸ್ ಇದೆ. ಮೆಸೇಜ್ ತುಂಬಾ ಚೆನ್ನಾಗಿದೆ. ಮೆಸೇಜ್ ಹೈಲೈಟ್ ಆಗುತ್ತೆ ನೋಡ್ರಿ. ಮತ್ತೆ ಸ್ಟೋರಿ ತುಂಬಾ ಹೈಲೈಟ್ ಆಗುತ್ತೆ. ಆದ್ರೆ ಅವ್ನಿಗೆ ತಬ್ಲೆ ಹುಡ್ಗಂದು ಆ ತರ ಇದ್ ಮಾಡ್ತಾರಲ್ಲ, ಅದು ಬಹಳ ಚೆನ್ನಾಗಿದೆ. ಮತ್ತೆ ಅವನಿಗೆ ಒಂಥರ ಎಲ್ಲರೂ ಇದ್ ಮಾಡ್ತಾರಲ್ಲ, ಅದು ತುಂಬಾ ಚೆನ್ನಾಗಿದೆ. ಮತ್ತೆ ಹೀರೋ ಫುಲ್ ಚೆನ್ನಾಗಿ ಮಾಡಿದ್ದಾನೆ. ಫಸ್ಟ್ ಹೀರೋ ಅನ್ಸೋದೇ ಇಲ್ಲ, ನ್ಯಾಚುರಲ್ ಸ್ಟಾರ್ ಆಗಿ ಮಾಡಿದ್ದಾನೆ. ಅವನಿಗೆ ಯಾರು ಫಸ್ಟ್ ಹೀರೋ ಅನ್ನೋದೇ ಇಲ್ಲ, ನ್ಯಾಚುರಲ್ ಹೀರೋ ಅವನು. ಮತ್ತೆ ಯಾರಾದ್ರೂ ಕೇಳಿದ್ರೆ ಅವ್ನು ಫಸ್ಟ್ ಹೀರೋ ಅಂತ ಅನ್ಸೋದೇ ಇಲ್ಲ. ಮತ್ತೆ ಪ್ರಾಕ್ಟೀಸ್ ಇಲ್ಲದೆ ಆ ತರ ಫಸ್ಟ್ ಹೀರೋ ಮಾಡಿದ್ದಾನೆ ಅಂದ್ರೆ ತುಂಬಾ ಒಳ್ಳೆ ಪ್ರಾಕ್ಟೀಸ್ ಇದೆ ಅವನಿಗೆ. ಅವ್ನಿಗೆ ಬೆಳೆಸ್ರಿ, ಹೈಲೈಟ್ ಮಾಡ್ರಿ. ತುಂಬಾ ಒಳ್ಳೆ ಮೂವಿ. ಮತ್ತೆ ಸಹಕರಿಸ್ರಿ, ಕನ್ನಡ ಇಂಡಸ್ಟ್ರಿ ಬೆಳೆಸ್ರಿ. ತುಂಬಾ ಚೆನ್ನಾಗಿದೆ. ಮತ್ತೆ ಸ್ಟೋರಿ ಇಂತ ಒಳ್ಳೆ ಫಿಲಮ್ ಅಪ್ಪ. ಅಷ್ಟೇ ಇಂಥ ಸ್ಟೋರಿಲಿ ಒಂಥರ ಹಳ್ಳಿ ಸ್ಟೋರಿಲಿ ಅಂತ ಸಿಟಿ ಊಟ ಅಡ್ಜಸ್ಟ್ ಆಗಿದ್ದಾನೆ ಅಂದ್ರೆ ತುಂಬಾ ಚೆನ್ನಾಗಿ ಹೈಲೈಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಚೆನ್ನಾಗಿದೆ ಮೂವಿ, ಮತ್ತೆ ಸ್ಟೋರಿ ಚೆನ್ನಾಗಿದೆ. ಆದ್ರೆ ಫಸ್ಟೇ ಸಲ ಒಂದ್ ಫಸ್ಟೇ ಫಿಲಮ್ ಅಲ್ಲಿ ಮಾಡಿ ಇಷ್ಟು ಇದಾಗಿದಾನಲ್ಲ ಹೀರೋ, ಅದು ಬಹಳ ಇದು ವಿಷಯ, ಒಪ್ಬೇಕಾಗಿರೋ ವಿಷಯ. ಫ್ಯಾಮಿಲಿ ಮ್ಯಾಟ್ರು, ಆಲ್ ಮೆಸೇಜ್ ಇರೋ ಸಿನಿಮಾ ಇದು. ಒಂದೊಂದು ಮೂವಿಲಿ ಒಂದೊಂದು ಮೆಸೇಜ್ ಇರುತ್ತೆ, ಇದ್ರಲ್ಲಿ ಆಲ್ ಮೆಸೇಜ್ ಇದೆ. ಎಲ್ಲರೂ ಫ್ಯಾಮಿಲಿ ನೋಡೋದು ತಿಳ್ಕೊಳ್ಳೋದು ಚೆನ್ನಾಗಿದೆ ಸರ್. ಮತ್ತೆ ಕನ್ನಡ ಇಂಡಸ್ಟ್ರಿ ತಿಳ್ಕೊಳ್ಳೋ ವರ್ಕ್ಸ್ಗಳು ತುಂಬಾ ಇದಾವೆ ಇದ್ರಲ್ಲಿ. ಒಂದೊಂದು ಫಿಲ್ಮ್ ಒಂದೊಂದು ಮೆಸೇಜ್ ಇರುತ್ತೆ, ಇದ್ರಲ್ಲಿ ಆಲ್ ರೌಂಡ್ ಮೆಸೇಜ್ ಇದೆ. ಒಂಥರ ಹಳ್ಳಿಗೆ ಹೋಗಿ ಇದು ಮಾಡೋದು, ಸಪೋರ್ಟಿಂಗ್ ಮಾಡೋದು, ಮತ್ತೊಂಥರ ಮಿರಾಕಲ್ ಆಗಿದೆ ಸರ್. ಫ್ಯಾಮಿಲಿ ಸಮೇತ ಬಂದು ನೋಡಿ, ನಮಗೂ ಒಂದು ಆಫರ್ ಕೊಟ್ರಿ ಯಾವ ತರ ಅನ್ನೋದು ನಿರೂಪಿಸ್ಕೊಂಡಿರೋರು ನೀವು. ಓಕೆನಾ? ನಮಗೂ ಒಂದು ಆಫರ್ ಕೊಟ್ಟಿದ್ದೀರಲ್ಲ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಬಂದು ನೋಡಿ, ತುಂಬಾ ಚೆನ್ನಾಗಿದೆ. Next.